ಫ್ರೀ ಊಟ ಜೀವನ ಇಂಥ ತಂಡಾಗ ಬಿಡ್ಲಾರ ಕರ್ಮೇನ್ರಿ ಅದು ಹೊಂಟಿದ್ದೀವಿ ನಾವು. ನಾ ಅಟ್ಟೆ ಹೊಂಟಿನ ಅನ್ಕೊಂಡೆ, ಮಂದಿ ಎಲ್ಲ ಹೊಂಟಿತ್ತು. ಇಲ್ಲಿ ನೋಡ್ರಿ ಎಲ್ಲ ಗಿಳಿಗಳ ಶಬ್ದ ಸೌಂಡ್ ಗುಬ್ಬಿಗಳು ಹೆಂಗೆ ಕಳಿಸಿದೆ ಅಂತೇಳಿ ಒಂದು ಸೆಷನ್ ಇತ್ರಿ. ಆ ಸೆಷನ್ ಮುಗಿಸ್ಕೊಂಡು ಎಲ್ಲ ಹೆಂಗೆ ಕೂತ ನೋಡ್ರಿ ಮುದುಡ್ಯಾಗ ಹುಡುಗರೆಲ್ಲ ನಾವು ಸಾಕಾಗಿ ಹೋಗದ್ರಿ. ಇಲ್ಲಿ ಬರ್ತಾ ನೋಡ್ರಿ ಅಣ್ಣ ಹೆಂಗೆ ಬರ್ತಾನೆ ನೋಡ್ರಿ. ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇವತ್ತು ಜಡದ್ರ ಮುಕ್ಕಳ ಹೆಂಗೆ ಜಡದ್ರ ನಿಂಗೆ ಹೆಂಗಪ್ಪ ಜಡಿದ್ರೆ ಸರಿಯಾಗಿ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಇವತ್ತಿನ ಸೆಷನ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ? ಫುಲ್ ಮಸ್ತ್ ಇತ್ತು. ಮೇಲಾಣೆ ಇಟ್ಟು ನಾವರೇ ಫುಲ್ ಎಂಜಾಯ್ ಮಾಡಿದ್ವಿ. ನೀವೇನ್ ಮಾಡಿರಿ ಗೊತ್ತಿಲ್ಲ, ಬಟ್ ನಾವಾದ್ರೂ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡ್ಯಾರ ಅಂದ್ರೆ ತಿಳ್ಕೊಂಡ್ಬಿಡ್ರಿ ಯಾವ ಲೆವೆಲ್ಗೆ ರುಬ್ಬ್ಯಾರ ಅಂತ. ಅಷ್ಟು ಅನ್ನೋದ್ರಾಗ ಮಧ್ಯಾಹ್ನ ಟೈಮ್ ಆಗಿತ್ತು. ಊಟ ಮಾಡ್ಬೇಕಂದ್ರೆ ನಾವು ಸೀದಾ ಕ್ಯಾಂಟೀನಿಗೆ ಬಂದೇವೆ. ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಎಲ್ಲ ಏನೇನು ಆರ್ಡರ್ ಮಾಡಿದ್ವಿ ಎಲ್ಲ ತಗೊಂಬಂದು ಟೇಬಲ್ ಇಕ್ಕೊಂಡು ಶಿಸ್ತಿನ ಜಡಿ ಬೇಕಂತ ರೆಡಿ ಆಗಿದ್ದೇವೆ. ಫ್ರೀ ಊಟ. ಇಲ್ಲೆಲ್ಲರೂ ಪುಗ್ಸೆಟ್ ಊಟ ತಿನ್ನತ್ತಾರೆ ನೋಡಿ. ಮೀನಾಕ್ಷಿ ಅಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಏನ್ ಕೊಟ್ರ ಇವತ್ತು? ಬಿರಿಯಾನಿ ಮತ್ತ ಮತ್ತೆ ಪನ್ನೀರ್ ಮತ್ತ ಚಪಾತಿ ಅಣ್ಣಂದು 160 ಹೋತು. ಲಿಟ್ರಲಿ ಸುಮ್ಮನೆ 160 ಆಯ್ತು. ಮಸ್ತ್ ಮಸ್ತ್ ಏನು ಹುಡುಗ್ಯಾರ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ನಮ್ದೆಲ್ಲ ಮುಗಿಸ್ಕೊಂಡು ಸೀದಾ ರೂಮಿಗೆ ಬಂದರಿ. ಮತ್ತೆ ನಾಳೆ ಬರ್ತೀವಿ ಅಂತ ಇನ್ನು ಯಾರು ಫಾಲೋ ಆಗಿಲ್ಲ, ಫಾಲೋ ಮಾಡ್ಕೊರಿ.